ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊನ್ಕೊಪ್ಪೆ. ಇದೀಗ ಹೆಡ್ಲೈನ್ಸ್. ಬಡ್ಡಿ ಹಣಕ್ಕಾಗಿ ವ್ಯಕ್ತಿ ಅಪಹರಣ, ಚುರುಕುಗೊಂಡ ತನಿಖೆ, ತಗ್ಗಿದ ಫೈನಾನ್ಸ್ ಹಾವಳಿ, ಹೆಚ್ಚಾದ ಬಡ್ಡಿ ಹಾವಳಿ. ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಬೆಳಕಿಗೆ ಬಂದ ಭ್ರಷ್ಟಾಚಾರ ಪ್ರಕರಣ. ಸರ್ಕಾರದ ಖಜಾನೆಯಿಂದ 3 ಲಕ್ಷಕ್ಕೂ ಅಧಿಕ ಹಣ, ವಿವಿಧ ಭತ್ಯೆಗಳ ಹೆಸರಿನಲ್ಲಿ ವಂಚನೆ. ಗಂಭೀರ ಆರೋಪ ಮಾಡಿದ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್. ಬೆಳಗಾವಿ ಬಿಮ್ಸ್ಗೆ ಲೋಕಾಯುಕ್ತ ಪೊಲೀಸರ ದಿಢೀರ್ ಭೇಟಿ. ಬಿಮ್ಸ್ನಲ್ಲಿರುವ ಸಮಸ್ಯೆ, ವೈದ್ಯಕೀಯ ವಿದ್ಯಾರ್ಥಿಗಳ ವಸತಿ ವ್ಯವಸ್ಥೆ ಪರಿಶೀಲನೆ. ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ಭೇಟಿ. ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಕೊಂಚ ತಪ್ಪಿತ್ತು ಎನ್ನುವ ಹೊತ್ತಿನಲ್ಲಿ ಬಡ್ಡಿ ಹಣಕ್ಕಾಗಿ ಯುವಕನನ್ನ ಅಪಹರಣ ಮಾಡಿದ ಘಟನೆ ಸದಾಶಿವನಗರದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಕೊಂಚ ತಪ್ಪಿತು ಎನ್ನುವ ಹೊತ್ತಿನಲ್ಲಿ ಬಡ್ಡಿ ಹಣಕ್ಕಾಗಿ ಯುವಕ ಅಪಹರಣ ಮಾಡಿದ ಘಟನೆ ಸದಾಶಿವನಗರದಲ್ಲಿ ನಡೆದಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿದ್ದು, ಜಿಲ್ಲಾಡಳಿತ ಇದಕ್ಕೆ ಕಡಿವಾಣ ಹಾಕುವಲ್ಲಿಯೂ ಯಶಸ್ವಿಯಾಗಿದೆ. ಆದರೆ ಕೈ ಸಾಲ ಕೊಟ್ಟವರ ಕಿರುಕುಳದಿಂದ ಬಡ್ಡಿ ಹಣಕ್ಕಾಗಿ ಸದಾಶಿವನಗರದ ಯುವಕ ವಿಶ್ವಜಿತ್ ಹಿಂಡಲ್ಗೇಕರ್ ಅಪಹರಣ ಮಾಡಿ ಗೃಹ ಬಂಧನದಲ್ಲಿಟ್ಟು ಬಡ್ಡಿ ದಂಧೆಕೋರರು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಡ್ಯಾನಿ ಬೀಡ್ಕರ್ ಎಂಬಾತನ ಬಳಿ 2 ಲಕ್ಷ ರೂಪಾಯಿ ಪಡೆದಿದ್ದ ವಿಶ್ವಜಿತ್ಗೆ ಪಡೆದ ಸಾಲದ ಅಸಲು ತೀರಿಸಿದ್ದ. ಆದರೆ ಅದರ ಬಡ್ಡಿ ಹಣಕ್ಕಾಗಿ ಮಂಗಳವಾರ ಬೆಳಗ್ಗೆ ವಿಶ್ವಜಿತ್ಗೆ ಟೀ ಕುಡಿದು ಬರೋಣ ಬಾ ಎಂದು ಮನೆಯಿಂದ ಕದ್ಕೊಂಡು ಹೋಗಿದ್ದ ಡ್ಯಾನಿ ಎಂಬಾತ ಅಪಹರಣ ಮಾಡಿದ್ದಾನೆ. ಕುಡಿಯಲೆಂದು ಡ್ಯಾನಿ ಜೊತೆ ಮನೆಯಿಂದ ಹೊರಹೋದ ವಿಶ್ವಜಿತ್ಗೆ ಸಂತಿ ಬಸ್ತವಾಡ ಗ್ರಾಮದ ಪಾಟೀಲ್ ಫಾರ್ಮ್ ಹೌಸ್ನಲ್ಲಿ ಯುವಕನಿಗೆ ಗೃಹ ಬಂಧನದಲ್ಲಿಟ್ಟಿದ್ರು. ವಿಶ್ವಜಿತ್ ಮನೆಗೆ ಮರಳಿದ್ದಾಗ ಸಂದೇಹಪಟ್ಟ ವಿಶ್ವಜಿತ್ ತಂದೆ ಸತೀಶ್ ವಿಶ್ವಜಿತ್ಗೆ ಕರೆ ಮಾಡಿದಾಗ ಅಪಹರಣವಾದ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಎಪಿಎಂಸಿ ಠಾಣೆಗೆ ದೂರು ನೀಡಿರುವ ವಿಶ್ವಜಿತ್ ತಂದೆ ಸತೀಶ್ ಹಿಂಡಲ್ಗೇಕರ್ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಾಗಿದೆ. ಚಾ ಕುಡಿಯಕ್ಕೆ ಮಾತಾಡೋಣ ಅಂತ. ಎಲ್ಲಿದ್ರಿ ನಿಮ್ಮ ಹುಡುಗ ಅವಾಗ? ಮನೆಯೊಳಗಿದ್ರಿ. ಹಾಂ, ಮತ್ತು ಅವ ಹೋದ ಕೂಡಲೇ ಏನು ಫೋಟೋ ಇದು ಫೋನು ಆಗ್ತಿಲ್ಲ. ಆಮೇಲೆ ಒಂದು ತಾಸು ನಂತರ ಆಮೇಲೆ ಇದು ಯಾರು ತೊಗೊಂಡೋಗಿದ್ರು ಅವ್ನು ಕೇಳಿದೆ. ನಮ್ಮ ಮಗ ಇಲ್ಲೇ ಅದಾನ, ಇದು ಯಾವ ಊರು ಐತದ ಸಂತಿ ಬಸ್ತವಾಡ ಅಂತ. ಇಲ್ಲ, ಕಿನ್ಯಾಗ ಐತಾನ ಅಂತ ಹೇಳಿದ ಅವ. ಹಾಂ, ಹೌದವ. ಆಮೇಲೆ ನಂಗೆ ಗೊತ್ತದ. ಆಮೇಲೆ ಅದು ಫುಟೇಜ್ ಮೇಲೆ, ಇದು ಮೊಬೈಲ್ ಫುಟೇಜ್ ಮೇಲೆ ನಾ ಅದು ಹುಡುಕಾಡಕ್ಕೆ ಹೋಗಿ ಅವ ಬಂದು ಒಂದು ಸಂತಿ ಬಸ್ತೊಳಗೆ ಫಾರ್ಮ್ ಹೌಸ್ ಒಳಗೆ ಇದ್ದವ. ಅದಕ್ಕಾಗಿ ಈಗ ಏನಾಗಿತ್ತು ರೀ, ಅಲ್ಲೇ ಹೋದ ಕೂಡಲೇ ನಾವು ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ಇನ್ನು ಪೊಲೀಸರು ಇದು ಮಾಡಿದ್ವಿ. ಎದ್ರ ಸಲ ಕರ್ಕೊಂಡು ಹೋಗ್ಯಾರ? ಏನು ಅಂದರೆ ಅವ್ನು ರೊಕ್ಕದ ಇದು ವ್ಯವಹಾರ ಆಗಿತ್ತು ರೀ. ಅದು ಕೊಟ್ಟಿದ್ದಾನೆ ಎಲ್ಲ. ಒಂದು ಬಡ್ಡಿ ಸಲುವಾಗಿ ಅವ ಇದು ಮಾಡಕತ್ತಿದ. ಆಮೇಲೆ ಬಡ್ಡಿ ನಾವು ಕೊಡ್ತೀವಿ, ಅದ್ರ ಡಿಲೇ ಆಗ್ತದೆ ಅಂದ ಕೂಡಲೇ ಅವ ಹೆಚ್ಚು ಪ್ರೆಷರ್ ಮಾಡಿ ಅವ ಇದು ತೊಗೊಂಡು ಹೋಗಿದ. ಈಗ ಎಷ್ಟು ವರ್ಷದಿಂದ ಇಸ್ಕೊಂಡಿದ್ರು ರೊಕ್ಕ? ಈಗ ಒಂದು 6 ತಿಂಗಳು ಆಗಿಂದ ಬಂತು. 2 ಲಕ್ಷ ರೂಪಾಯಿ? ಹಾಂ, ಒಂದು 2 ಲಕ್ಷ ಕೊಟ್ಟಾರೆಲ್ಲ? ಕೊಟ್ಟಿದ್ದೈತೆ. ಗಂಟೆಲ್ಲ ಕೊಟ್ಟಿದ್ದಾರೆ? ಹಾಂ, ಕೊಟ್ಟಿದ್ದೈತೆ. ಈಗ ಬರೀ ಬಡ್ಡಿ ಸಲುವಾಗಿದೆ? ಹಾಂ, ಬಡ್ಡಿ ಸಲುವಾಗ ಇನ್ನು ಹಚ್ಚಿದ್ದೆ ನಾನು. 2 ಲಕ್ಷ ಸಾಲ ಪಡೆದಿದ್ದ ವಿಶ್ವಜಿತ್ ಸಾಲ ಮರಳಿ ಪಾವತಿಸಿದ್ದ. ಬಡ್ಡಿ ತುಂಬದ ಹಿನ್ನೆಲೆಯಲ್ಲಿ ಆತನನ್ನ ಒತ್ತಾಯಪೂರ್ವಕವಾಗಿ ಅಪಹರಣ ಮಾಡಿ ಫಾರ್ಮ್ ಹೌಸ್ನಲ್ಲಿ ಕೂಡಿ ಹಾಕಿದ್ದಾರೆ. ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಅಪಹರಣಕ್ಕೊಳಗಾದ ವಿಶ್ವಜಿತ್ ತಂದೆ ಸತೀಶ್ ಹಿಂಡಲ್ಗೇಕರ್ ಅವರು ಹೇಳಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯಲ್ಲಿ ಭ್ರಷ್ಟಾಚಾರದ ದೊಡ್ಡ ಪ್ರಕರಣವೊಂದು ಬೆಳಕಿಗೆ ಬಂದಿದೆ.
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯಲ್ಲಿ ಭ್ರಷ್ಟಾಚಾರದ ದೊಡ್ಡ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಅಂಕಿತಾಧಿಕಾರಿ ಮತ್ತು ಆಹಾರ ಸುರಕ್ಷತಾಧಿಕಾರಿಗಳ ಹುದ್ದೆಗಳಿಗೆ ನಿಯೋಜನೆಯಾದ 36 ಮಂದಿ ವೈದ್ಯರು ಸರ್ಕಾರದ ಖಜಾನೆಯಿಂದ ₹3,50,18,800 ಹಣವನ್ನು ವಿವಿಧ ಭತ್ಯೆಗಳ ಹೆಸರಿನಲ್ಲಿ ವಂಚಿಸಿದ್ದಾರೆ ಎಂಬ ಗಂಭೀರ ಆರೋಪ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪ ಮಾಡಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲದೆ ಕರ್ತವ್ಯ ಲೋಪವೆಸಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಖಜಾನೆಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದ್ರೂ ಕೂಡ ಇವರೆಲ್ಲರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸದೆ ಮತ್ತು ಇಲಾಖೆ ವಿಚಾರಣೆಗೆ ಕೂಡ ಆದೇಶ ಹೊರಡಿಸುವುದನ್ನು ಕೈಬಿಟ್ಟು ಕೇವಲ ಕಾಟಾಚಾರಕ್ಕೆಂಬಂತೆ ಕಾನೂನು ಬಾಹಿರವಾಗಿ ಇವರು ಸೆಳೆದುಕೊಂಡಿರುವ ಹಣವನ್ನು ಇವರ ವೇತನ ಪಿಂಚಣಿಗಳಿಂದ ಕಟಾವು ಮಾಡಿ ಸರ್ಕಾರದ ಖಜಾನೆಗೆ ಜಮಾ ಮಾಡುವಂತೆ ಆದೇಶವೊಂದನ್ನು ಹೊರಡಿಸುವುದರ ಮೂಲಕ ಜೈಲಿಗೆ ಸೇರಿಸಬೇಕಾಗಿದ್ದ ಈ ವೈದ್ಯರನ್ನು ರಕ್ಷಣೆ ಮಾಡಲು ಇಲಾಖೆಯ ಹಿರಿಯ ಅಧಿಕಾರಿಗಳು ಮುಂದಾಗಿರುವ ಕ್ರಮದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗಿದೆ ಎಂದರು. ಸರ್ಕಾರದಲ್ಲೇ ವೈದ್ಯರು ಅಂತ ಹೇಳಿ ನೇಮಕಾತಿ ಆಗ್ತಾರೆ. ನೇಮಕಾತಿ ಆದ ನಂತರ ಕೆಲವರು ನೇಮ ಮಾಡ್ತಾರೋ, ಅಲ್ಲಿಂದ ಆಹಾರ ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ವೈದ್ಯರ ನೇಮಕ ಆದ ನಂತರ ಆಹಾರ ಮತ್ತು ಸುರಕ್ಷತಾ ಇಲಾಖೆಯಲ್ಲಿ ಇವ್ರಿಗೆ ಒಂದು ಬೇರೆ ಹುದ್ದೆ ಐತದ, ಆ ಹುದ್ದೆ ನೇಮಕ ಮಾಡ್ತಾರೆ. ಕಾರ್ಯಕಾರಿ ಹುದ್ದೆ ಮತ್ತು ಅಂಕಿತ ಅಧಿಕಾರಿ ಅಲ್ಲಿ ಹುದ್ದೆಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಅಂಕಿತ ಅಧಿಕಾರಿ ಮತ್ತು ಆಹಾರ ಸುರಕ್ಷಾಧಿಕಾರಿಗಳಿಗೆ ಈ ಹುದ್ದೆಗಳಿಗೆ ಇವ್ರಿಗೆ ಅಲ್ಲಿ ಸೇವೆ ಮಾಡೋಕೆ ಅವಕಾಶ ಕೊಡ್ತಾರೆ. ಅಲ್ಲಿ ಕೊಟ್ಟಾಗ ಇವರು ಇದನ್ನು ತೊಗೊಳಕ್ಕೆ ಅವಕಾಶ ಇಲ್ಲ ಅಂತೇಳಿ ಸರ್ಕಾರ ಹೇಳೈತೆ. ಆಹಾರ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ತಮ್ಮ ವೈದ್ಯ ವೃತ್ತಿಗೆ ಅನುಸಾರವಾದ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಿಸಲುವಾದ್ದರಿಂದ ಇವರಿಗೆ ವಿದ್ಯಾರ್ಹತೆ, ತಜ್ಞತೆ, ಕಾರ್ಯಸ್ವರೂಪವನ್ನು ಆಧರಿಸಿ ನೀಡಲಾಗುವ ವೈದ್ಯಕೀಯ ಭತ್ಯೆ, ವಿಶೇಷ ಭತ್ಯೆಗೆ ಇವರು ಅರ್ಹರಿರುವುದಿಲ್ಲ. ಅರ್ಹ ಇರುವುದಿಲ್ಲ ಅಂತ ಹೇಳಿ ಕಮಿಷನರ್ ಒಂದು ಆರ್ಡರ್ ಮಾಡ್ರಿ. ನಿಮ್ಗೆ ಅರ್ಹತೆ ಇಲ್ಲ, ಈ ಸ್ವತಃ ನೀವು ತೊಗೊಂಡ್ರಿ ಸರ್ಕಾರಕ್ಕೆ ಮರುಪಾವತಿಸಿ ಮಾಡ್ರಿ ಕಮಿಷನರ್ ಒಂದು ಆರ್ಡರ್ ಮಾಡ್ರಿ. ಅರ್ಹತೆ ಇದ್ರೆ ಅವ್ರೇನು ಮಾಡ್ತಿರ್ಕಿಲ್ಲ. ನನ್ನ ಪ್ರಶ್ನೆ ಏನಿದೆ, ಅರ್ಹತೆ ಇಲ್ಲ, ನೀವು ರೊಕ್ಕ ತುಂಬದಕ್ಕೆ ಆರ್ಡರ್ ಮಾಡ್ರಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕತ್ತು. ಈ ಸರ್ಕಾರ ಖಜಾನೆಗೆ ನಷ್ಟ ಮಾಡಿದವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕಿದ್ರ ಅವ್ರ ಮೇಲೆ ನೀವು ಕ್ರಿಮಿನಲ್ ಕೇಸ್ ಯಾಕೆ ಮಾಡಲಿಲ್ಲ? ಇವರೆಲ್ಲರಿಗೂ ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಮಂಜೂರು ಮಾಡಿದ ಹಿರಿಯ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಮತ್ತು ಸರ್ಕಾರಕ್ಕೆ ಮೋಸ ಮಾಡಿರುವ ಇವರೆಲ್ಲರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸದೇ ಇರುವುದರಿಂದ ಸಾರ್ವಜನಿಕರಲ್ಲಿ ಹಲವಾರು ಅನುಮಾನಗಳು ಉಂಟಾಗುತ್ತಿವೆ ಎಂಬ ವಿಷಯವನ್ನು ಕೂಡ ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಉಲ್ಲಂಘಿಸಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೀಮ್ಸ್ನಲ್ಲಿರುವ ಸಮಸ್ಯೆಯನ್ನು ಪರಿಶೀಲನೆ ನಡೆಸಲು ಬೆಳಗಾವಿ ಲೋಕಾಯುಕ್ತ ಪೊಲೀಸರು ದಿಢೀರ್ನೆ ಭೇಟಿ ನೀಡಿದ್ರು. ಬೀಮ್ಸ್ನಲ್ಲಿರುವ ಸಮಸ್ಯೆಯನ್ನು ಪರಿಶೀಲನೆ ನಡೆಸಲು ಬೆಳಗಾವಿ ಲೋಕಾಯುಕ್ತ ಪೊಲೀಸರು ದಿಢೀರ್ನೆ ಭೇಟಿ ನೀಡಿದ್ರು. ಬುಧವಾರ ಸರ್ಕಾರದ ನಿರ್ದೇಶನದಂತೆ ಬೆಳಗಾವಿ ಬೀಮ್ಸ್ನಲ್ಲಿನ ಸಮಸ್ಯೆ, ವೈದ್ಯಕೀಯ ವಿದ್ಯಾರ್ಥಿಗಳ ವಸತಿ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಲು ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ದಿಢೀರ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಒಂದು ಪ್ರೋಗ್ರಾಮ್ ಇತ್ತು ಸರ್, ಬಂದಿದ್ರು, ಅದು ಇಂಪ್ಲಿಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ರು. ನೀವು ಪ್ರೋಗ್ರಾಮ್ ವಾಚ್ ಮಾಡಿದ್ರಿ. So 2 persons are going to hospital. One you can will accompany with you for MCH. You ಒಂದು ಇದು ನಮ್ಮದು ಮೆಡಿಕಲ್ ಪ್ಲಸ್ ಒಂದು ಸೂಪರ್ ಸ್ಪೆಷಲ್. ಸೂಪರ್ ಸ್ಪೆಷಲ್ ನೀವು ಹೋಗ್ತಾರೆ ಐಡಿಯಾ ನೀವು ಯಾವ ಮೆಡಿಕಲ್ ಪ್ಲಸ್ ಇದು ಮೆಡಿಕಲ್ ಬ್ಲಾಕ್ ಪ್ಲಸ್ ಸೂಪರ್ ಸ್ಪೆಷಲ್ ತಾವು ತೋರಿಸ್ತೀವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮದುವೆಗೆ ನಿರಾಕರಣೆ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ಯುವಕ ಯುವತಿಯನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ನಗರದಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಮದುವೆಗೆ ನಿರಾಕರಣೆ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ಯುವಕ ಯುವತಿಯನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ನಗರದಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಈ ಮನ್ಯಾಗ ಅಲ್ರಿ, ಈ ಮನಿ ಅವ್ರದ್ದು ಅಲ್ಲರಿ, ಅಜ್ಜಿ ಕಡೆ ಇದ್ರಿ ಅವ್ರ ಮನಿ. ಏನ್ ಯಾರು ಗೊತ್ತ್ರಿ, ಯಾರ ಮನಿ ಗೊತ್ತ್ರಿ, ನಾವೇನು ಹೆಣ್ಮಕ್ಳಿಗೆ ಬೆಟ್ಟಾಗ ಬರೋರು ಹೋಗೋರು. ನಾದ್ನಿಂದ್ರ ನಮ್ಮ ಮನಿ ಏನೂ ಗೊತ್ತಿಲ್ರಿ.
ನಗರದ ನಿವಾಸಿ ಐಶ್ವರ್ಯ ಲೋಹಾರ್ ಹಾಗೂ ಯಳ್ಳೂರು ಗ್ರಾಮದ ಪ್ರಶಾಂತ್ ಕುಂಡೇಕರ್ ಮೃತ ದುರ್ದೈವಿಗಳು. ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಪ್ರಶಾಂತ್ ಕೆಲ ದಿನಗಳಿಂದ ಐಶ್ವರ್ಯಾಳನ್ನ ಪ್ರೀತಿಸ್ತಾ ಇದ್ದ. ಐಶ್ವರ್ಯ ತಾಯಿ ಜೊತೆಗೆ ಮದುವೆ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಆಕೆ ಮದುವೆ ಬೇಡ, ಚೆನ್ನಾಗಿ ಕೆಲಸ ಮಾಡಿ ಜೀವನ ಕಟ್ಟಿಕೊಳ್ಳುವಂತೆ ಪ್ರಶಾಂತ್ಗೆ ಬುದ್ಧಿವಾದ ಅಕ್ಕಿ ಅಪ್ಪ ಸತ್ 12 ವರ್ಷ ಆತಪ್ಪ. ಅಕ್ಕಿ ಕೆಲ್ಸಕ್ಕೆ ಹೋಗ್ತಾರ. ಅಕ್ಕಿ ರಾತ್ರಿ 6 ಗಂಟೆ 12 ಗಂಟೆಗೆ ಬರ್ತಾರ. ಅಕ್ಕಿ ಕೆಲ್ಸಕ್ಕೆ ಮನ್ಯಾಗ ನಾವು ಹೋಗಿದ್ದೆ ಕಾಯ್ಕೊಂಡಿರ್ತೀನಪ್ಪ. ಕಾಯ್ಕೊಂಡಿರ್ತಿದ್ದೆ. ನನ್ನ ಮಗ ಬಾಳ ಚಂದಿತ್ತು. ಮನ್ಯಾಗ ಇರ್ತೀನಪ್ಪ. ನನ್ನ ಮಗ ಇಷ್ಟಕ್ಕೆ ಕೋಪಗೊಂಡ ಪ್ರಶಾಂತ್ ಮಂಗಳವಾರ ಸಂಜೆ ಐಶ್ವರ್ಯ ಭೇಟಿಗೆ ಬಂದಿದ್ದಾನೆ. ನಾಥಬೈ ವೃತ್ತದ ಬಳಿ ಇರುವ ಐಶ್ವರ್ಯ ಚಿಕ್ಕಮ್ಮನ ಮನೆಯಲ್ಲಿ ಇಬ್ಬರು ಸೇರಿದ್ದಾರೆ. ಈ ಸಂದರ್ಭದಲ್ಲಿ ವಿಷದ ಬಾಟಲಿ ತಂದಿದ್ದ ಪ್ರಶಾಂತ್ ಐಶ್ವರ್ಯಗೆ ಕುಡಿಸಲು ಬಲವಂತ ಮಾಡಿದ್ದಾನೆ. ಆಗ ಈ ಸಂದರ್ಭದಲ್ಲಿ ಆಕೆ ವಿರೋಧ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದಿದ್ದು ಐಶ್ವರ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸರಿಕೆ ನಮಗೆ ಮಾಹಿತಿ ಏನು ಬಂದಿದೆ ಅಂದರೆ ಇದು ಮದುವೆ ಸಲುವಾಗಿ ಇದು ಆಗಿದೆ. ಇಬ್ರು 1.5 years ಇಂದ ಇಬ್ರು ಪರಿಚಯ ಆಗಿದ್ದಾರೆ. ಮತ್ತೆ ಅವಾಗಿಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಹುಡುಗಿ ತಾಯಿ ಏನು ಹೇಳ್ತಾ ಇದ್ರೆ, ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್, ಮತ್ತೆ ಆಮೇಲೆ ನಾನು ಹುಡುಗಿ ನಾನು ಕೊಡ್ತೀನಿ. ಇದು ಹುಡುಗಿನ ಚಿಕ್ಕಮ್ಮ ಮನೆ ಇದೆ. ಚಿಕ್ಕಮ್ಮ ಹುಡುಗಿ ಆವಾಗ ಮನೆಯಲ್ಲಿ ಯಾರು ಇಲ್ಲ. ಸೊ ಇಬ್ರು ಆ ಟೈಮ್ದಲ್ಲಿ ಬಂದಿದ್ದಾರೆ. ಮತ್ತೆ ಆ ಟೈಮ್ದಲ್ಲಿ ಇದು ಘಟನೆ ಆಗಿದೆ. ವಿಚಲಿತನಾದ ಪ್ರಶಾಂತ್ ಚಾಕುವಿನಿಂದ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಟ್ನಾಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇಲ್ಲಿನ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ಲೈಸೆನ್ಸ್ ನಿಬಂಧನೆಗಳನ್ನು ಉಲ್ಲಂಘಿಸಿದೆ. ಎಪಿಎಂಸಿಯಿಂದ ಅವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದನಗೌಡ ಮುದ್ಗಿ ಒತ್ತಾಯಿಸಿದರು. ಇಲ್ಲಿನ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ಲೈಸೆನ್ಸ್ ನಿಬಂಧನೆಯನ್ನು ಉಲ್ಲಂಘಿಸಿದೆ. ಎಪಿಎಂಸಿಯಿಂದ ಅವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮುದ್ಗಿ ಒತ್ತಾಯಿಸಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬೆಳಗಾವಿಯಲ್ಲಿ ಸರ್ಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದ್ರೂ ಇದಕ್ಕೆ ಸಡ್ಡು ಹೊಡೆದು ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದಾರೆ. ರೈತರು ಬೆಳೆದ ಬೆಳೆಗಳ ಖರೀದಿ ಕಮಿಷನ್ ಕೇಳುವುದು ಹೆಚ್ಚಾಗಿದೆ. ರೈತರ ಹಿತ ಕಾಯಬೇಕಿದ್ದ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ರೈತರನ್ನು ಸುಲಿಗೆ ಮಾಡುವುದನ್ನ ನಿಲ್ಲಿಸಬೇಕು ಎಂದರು. ಖಾಸಗಿ ಮಾರುಕಟ್ಟೆ ಮುಚ್ಚುವ ಎಲ್ಲಾ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಕಾನೂನು ಸಮ್ಮತ ಪರಿಹಾರ, ಪಾರದರ್ಶಕ ವಹಿವಾಟು, ರೈತರ ಮುಂದೆ ದರ ನಿಗದಿ, ತೂಕ ಹಾಗೂ ರೈತರಿಂದ ಕಮಿಷನ್ ಹಾವಳಿ ತಡೆಯುವುದು ಸೇರಿದಂತೆ ತಮ್ಮ ಉತ್ತಮ ಹಾಗೂ ತಾಜಾ ಕೃಷಿ ಉತ್ಪನ್ನಗಳ ವಹಿವಾಟಿಗಾಗಿ ಸರ್ಕಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳ ವಹಿವಾಟನ್ನು ಪ್ರಾರಂಭಿಸಬೇಕು ಎಂದರು. 28/3/2024 ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಇಲ್ಲಿ ಆಗ್ತಕ್ಕಂಥ ಅಕ್ರಮ ವ್ಯವಹಾರಗಳು, ಕಾನೂನುಬಾಹಿರ ವ್ಯವಹಾರಗಳು, ಕಮಿಷನ್ನು, ಪಾರದರ್ಶಕತೆ ಸಂಬಂಧ ಸರ್ಕಾರ ಗಮನ ಕಳೆದಾಗ ಸರ್ಕಾರದ ವತಿಯಿಂದ ಸರ್ಕಾರದ ಹಿರಿಯ 3 ಜನ ಅಧಿಕಾರಿಗಳ ತಂಡ 4/9/2024 ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಜೈ ಕಿಸಾನ್ ಮಾರುಕಟ್ಟೆಗೆ ಭೇಟಿ ನೀಡಿ ಅಧ್ಯಯನ ಮಾಡಿ ನಮ್ಮೆಲ್ಲರ ಸಮಸ್ಯೆಗಳ ಕುರಿತು ಆಪಾದನೆ ಮಾಡಿದ ವಿಷಯಗಳನ್ನು ಗಂಭೀರವಾಗಿ ನಮ್ಮ ಭಾರತೀಯ ಕೃಷಿ ಸಂಘಟನೆಯಿಂದ ನಾವು ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ. ಅದರ ಪರಿಣಾಮವಾಗಿ ಸರ್ಕಾರಕ್ಕೆ ವರದಿ ತಲುಪಿಸಿರ್ಬೋದು. ಇವತ್ತು ಈ ಜೈ ಕಿಸಾನ್ ಮಾರುಕಟ್ಟೆಗೆ ಇವತ್ತು ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬಾರ್ದು ಸಂಬಂಧ ನೋಟಿಸ್ ಜಾರಿ ಮಾಡಿದಾಗ ಇವತ್ತು ನಮ್ಮ ಹೋರಾಟ ಒಂದು ಹಂತಕ್ಕೆ ಬಂದು ತಲುಪಿದೆ. ಇದಕ್ಕಾಗಿ ಅವಿರತವಾಗಿ ಶ್ರಮಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿವಾನಂದ ಪಾಟೀಲ್ ಕೃಷಿ ಮಾಡೋ ಇಲಾಖೆ ಸಚಿವರಿಗೆ, ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಆಮೇಲೆ ನಮ್ಮೆಲ್ಲರ ಮಾರ್ಗದರ್ಶಕರು ಸಮಾಜವಾದಿ ಚಳವಳಿದಂಥ BR ಪಾಟೀಲ್ ಆಳಂದ ಶಾಸಕರು, ಅವರು ಇವತ್ತು ನೀತಿ ಆಯೋಗದ ಉಪಾಧ್ಯಕ್ಷರಾದ ಅವರು ಕೂಡ ಹೆಗಲು ಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಮಾಡಿದಂಥ
ನಮ್ಮ SKM ಬೆಂಗಳೂರಿನ ಸಂಯುಕ್ತ ಹೋರಾಟ ಕಮಿಟಿ ಎಲ್ಲ ಸಂಚಾಲಕ ಮತ್ತು ಕೋರ್ ಕಮಿಟಿ ಸದಸ್ಯರನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ತಮ್ಮ ಹತ್ರ ಇವತ್ತು ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ. ಇವತ್ತು ಖಾಸಗಿ ಮಾರುಕಟ್ಟೆಯಲ್ಲಿ ಖಾಸಗಿ ಮಾರುಕಟ್ಟೆ ಎಲ್ಲ ಇನ್ನು ಕೆಲವೇ ದಿವಸಗಳಲ್ಲಿ ಅದು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸ್ಥಳಾಂತರ ಆಗತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸರ್ಕಾರ ಇದ್ರ ಬಗ್ಗೆ ಭಾಳ ಗಂಭೀರವಾಗಿದೆ. ಇವತ್ತು ಕೂಡ ನಾವು ಮಾಡ್ತಕ್ಕಂಥ ವ್ಯವಹಾರಗಳನ್ನು ಅವ್ರು ಎಲ್ಲೆಲ್ಲಿ ಏನು ಮಾಡಿದ ಅನ್ನುವಂಥ ಪ್ರತಿಯೊಂದನ್ನು ನಾವು ಈ ಕಡೆಗೆ ಸಿಲಿಸುವಂಥ ಕೆಲಸ ಮಾಡೋ ಮುಖಾಂತರ ದಾಖಲೆ ಸಮೇತ ಹಾಜರು ಮಾಡಿಸಿದ್ವಿ. ಅದರ ಭಾಗವಾಗಿ ಇವತ್ತು ನೋಟಿಸ್ ಜಾರಿ ಮಾಡಿದ್ದಾರೆ. ನಾನು ರೈತರ ವಿನಂತಿ ಮಾಡ್ಕೊತೇನೆ, ಕಾನೂನು ಸಮ್ಮತ ಪರಿಹಾರ, ಪಾರದರ್ಶಕ ವಹಿವಾಟು, ರೈತರ ಮುಂದೆ ದರ ನಿಗದಿ, ತೂಕ ಹಾಗೂ ರೈತರ ಕಮಿಷನ್ ಹಾವಳಿಯನ್ನು ತಡೆಯುವ ಸಲುವಾಗಿ ದಯವಿಟ್ಟು ನೀವು ಇನ್ನು ಮುಂದೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಂತ ಇವತ್ತು ಮಾತನ್ನು ತಮ್ಗೆ ಹೇಳ್ತಾರೆ. ಈಗಾಗಲೇ ರೈತರಿಂದ ಕಮಿಷನ್ ಪಡೆದು ರೈತರಿಗೆ ಪಂಗನಾಮ ಹಾಕಿದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಎಂಬುದನ್ನು ಗೌರವಾನ್ವಿತ ರೈತ ಬಾಂಧವರ ಗಮನಕ್ಕೆ ತರಬಯಸುತ್ತೇನೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ಆರ್ಥಿಕ ತೊಂದರೆಯಾಗಿದ್ದನ್ನು ಗಮನಿಸಬಹುದಾಗಿದೆ. ಕೆಲವರು ಮತ್ತೆ ಖಾಸಗಿ ಜೈ ಕಿಸಾನ್ ಸಗಟು ಮಾರುಕಟ್ಟೆಯನ್ನು ಉಳಿಸಿಕೊಳ್ಳಲು ತೆರೆಮೆರೆಯಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಎಂದರು. ಸರ್ಕಾರದ ನಿಯಮವನ್ನು ಗಾಳಿ ಮಾತುಗಳಿಗೆ ಹಾಗೂ ಊಹಾಪೋಹಗಳಿಗೆ ಕಿವಿಕೊಡದೆ ಸುಳ್ಳು ಮಾತಿಗೆ ಮರುಳಾಗದೆ ರೈತರು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮರಳಬೇಕು. ತಮ್ಮನ್ನು ಸ್ವಾಗತಿಸಲು ಅಧಿಕಾರಿಗಳು ಕೂಡ ಉತ್ಸುಕರಾಗಿದ್ದಾರೆ. ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ದಲ್ಲಾಳಿಗಳು ಖರೀದಿದಾರರು ಕೂಡ ನಮ್ಮವರೇ. ಅವರ ವಿರುದ್ಧ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯವಿಲ್ಲ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಭೀಕರವಾಗಿ ಹತ್ಯೆಯಾಗಿರುವ ಐಶ್ವರ್ಯ ಹಾಗೂ ಪ್ರಶಾಂತ್ ಜಾತ್ರೆಯಲ್ಲಿ ಪರಿಚಯವಾಗಿ ಸ್ನೇಹಿತರಾಗಿದ್ರು. ಬಳಿಕ ಪರಸ್ಪರ ಪ್ರೀತಿ ಮಾಡುತ್ತಿದ್ರು ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿದ್ರು. ಭೀಕರವಾಗಿ ಹತ್ಯೆಯಾಗಿರುವ ಐಶ್ವರ್ಯ ಹಾಗೂ ಪ್ರಶಾಂತ್ ಜಾತ್ರೆಯಲ್ಲಿ ಪರಿಚಯವಾಗಿ ಸ್ನೇಹಿತರಾಗಿದ್ರು. ಬಳಿಕ ಪರಸ್ಪರ ಪ್ರೀತಿ ಮಾಡುತ್ತಿದ್ರು ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿದ್ರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಾತಪೈ ಬಳಿ ನಡೆದ ಪ್ರೇಮಿಗಳ ಸಾವಿನ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಇದರ ಸತ್ಯಾಸತ್ಯತೆ ಹೊರಗೆ ಬರಲಿದೆ ಎಂದರು. ಹುಡುಗ ಮೊದಲು ಅವರು ಕೇಳಿದ್ರೆ ಅಂದ್ರೆ ಇಬ್ರು ಮದುವೆ ಮಾಡಲಿಕ್ಕೆ ರೆಡಿ ಇದ್ರೆ, ಮತ್ತೆ ಈ ಮದುವೆ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಷನ್ ಆಗಿದೆ ತಾಯಿ ಜೊತೆಗೆ. ಮತ್ತೆ ರೀಸೆಂಟ್ ಆಗಿ ಕೂಡ ಹಾಗೆ ಡಿಸ್ಕಷನ್ ಆಗಿದೆ. ಮತ್ತೆ ಈ ಹುಡುಗಿನ ತಾಯಿಯ ಹುಡುಗಗೆ ಅವರು ಏನು ಹೇಳಿದ್ರೆ, ನೀವು ನಿಮ್ಮ ತಂದೆ ಜೊತೆಗೆ ನೀವು ಬನ್ನಿ ಡಿಸ್ಕಸ್ ಮಾಡೋಣ ಅಂತ, ವಿ ವಿಲ್ ಸಿ ಅಂತ ಅವರು ಹೇಳಿದ್ದಾರೆ. ಸರಿ, ಅವರು ಹುಡುಗನ ಕಡೆದವರು ಕೂಡ ಕೇಸ್ ತಗೊಳ್ಳಿ ಇಲ್ಲ, ಈಗ ಬೆಳಿಗ್ಗೆ ಈ ಹುಡುಗ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಒಂದು ಅರ್ಜಿ ನಮಗೆ ಅವರು ಕೊಟ್ಟಿದ್ದಾರೆ. ಅಂದರೆ ಇದು ನೀವು ಸ್ವಲ್ಪ ಕರೆಕ್ಟಾಗಿ ಸ್ವಲ್ಪ ವಿಚಾರ ಮಾಡಬೇಕು, ಬಹುಶಃ ಇದು ಮರ್ಡರ್ ಬೇರೆ ಕಡೆಯಿಂದ ಆಗಿರಬಹುದು ಅಂತ ಅವರು ಹಾಗೆ ಹೇಳಿದ್ದಾರೆ. ಡೌಟ್, ಸಂಶಯ ಬಂದಿದೆ. ಸೊ ನಾವು ಕೂಡ ಹೌದು, ನಾವು ಆ ಥರ ಮಾಡ್ತೀವಿ. ಯಾಕಂದರೆ ಇದು ಎಲ್ಲ FSL ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಇದು ಹೇಗೆ ಆಗಿದೆ, ಡೀಟೇಲ್ಸ್ ಎಲ್ಲ ಸಿಗುತ್ತೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया,
पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಚಿನ್ನದ ವ್ಯಾಪಾರಿ ಮನೆ ಬಾಗಿಲು ಮುರಿದು 1 ಕೋಟಿ ರೂಪಾಯಿ ಮೌಲ್ಯದ 1.2 ಕೆಜಿ ಚಿನ್ನದ ಆಭರಣ ಕಳ್ಳತನ ಮಾಡಿದ ಘಟನೆ ರಾಮದುರ್ಗದಲ್ಲಿ ಬುಧವಾರ ಬೆಳಕಿಗೆ ಬಂದಿದೆ. ಚಿನ್ನದ ವ್ಯಾಪಾರಿ ಮನೆ ಬಾಗಿಲು ಮುರಿದು 1 ಕೋಟಿ ರೂಪಾಯಿ ಮೌಲ್ಯದ 1.2 ಕೆಜಿ ಚಿನ್ನದ ಆಭರಣ ಕಳ್ಳತನ ಮಾಡಿದ ಘಟನೆ ರಾಮದುರ್ಗದಲ್ಲಿ ಬುಧವಾರ ಬೆಳಕಿಗೆ ಬಂದಿದೆ. ಈ ಪಾಲಿಶ್ ಐಟಮ್ ಅಂತ ಹೇಳಿ ಕಾಸ್ಟಿಂಗ್ ಪೀಸ್ ಅಲ್ಲ, ಅಟ್ಲೀಸ್ಟ್ ಭಾಳ ಅಬ್ಸರ್ವ್ ಮಾಡಿ ಗೊತ್ತಾಕೈತಿ, ತುಡು ಮಾಡೋ ಮುಂದೆ ಗೊತ್ತಾಕೈತಿ ಗಡಬಡ್ನ್ಯಾಗ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಚಿನ್ನದ ವ್ಯಾಪಾರಿ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ. ಚಿನ್ನದ ವ್ಯಾಪಾರಿ ವೀರೇಶ್ ಫತೇಪುರ್ ಮನೆಯಲ್ಲಿ ಕಳ್ಳತನವಾಗಿತ್ತು. ಸ್ಥಳಕ್ಕೆ ಬೆರಳಚ್ಚು ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವೆಲ್ಲ ಡ್ರಾ ಇದು ಜಗಳ ಇರೋದೆಲ್ಲ ಅದ ಡ್ರಾ. ಒಂದು ಸಿಂಗಲ್ ಟಾಪ್ ಬಿಟ್ಟು ಹೋಗಿಲ್ಲ ನೋಡಿ. ಕಾಸ್ಟಿಂಗ್ ಪೀಸ್ ನೋಡಿದ್ರೆ ನೋಡ್ರಿ ಗೊತ್ತಾಗಿಲ್ಲ ಗೋಲ್ಡ್ ಇದು ಅಂತ ಹೇಳಿ. ಅದಪ್ಪ ಗೋಲ್ಡ್ ಒಂದು ಸಿಂಗಲ್ ಟಾಪ್ ಬಿಟ್ಟಿಲ್ಲ. ಸ್ವಲ್ಪ ಶಾಂತ ತಗೊಂಡ್ರಲ್ಲ ಅದ್ರ ಮೇಲೆ ನಮ್ಮ ರೆಕಾರ್ಡ್ ಮಾಡಿ ಇಕ್ಕಿನೋ ಟಿಂಕುಗ ಇರ್ತಾರ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜಿ ರೆಮಾಡ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಸ್ತೆ ಅಪಘಾತದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಅನಂತಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ರಸ್ತೆ ಅಪಘಾತದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಅನಂತಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಅನಂತಪುರ ಗ್ರಾಮದಿಂದ ತಾವುಶಿ ಮಾರ್ಗವಾಗಿ ಸಾಗುವ ವೇಳೆ ಮಂಗಳವಾರ ಸಾಯಂಕಾಲ 5:30ಕ್ಕೆ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ನಾಗನೂರ ಪಿಎ ಗ್ರಾಮದ ಅಶೋಕ್ ಸನದಿ ಮೃತಪಟ್ಟಿದ್ದಾನೆ. ಕಳೆದ 20 ವರ್ಷಗಳಿಂದ ವಿವಿಧ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಸೇವೆಯಲ್ಲಿದ್ದು, ಕಳೆದ 6 ತಿಂಗಳುಗಳಿಂದ ಅನಾರೋಗ್ಯದ ಕಾರಣ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ರು. ವೈಯಕ್ತಿಕ ಕೆಲಸದ ನಿಮಿತ್ತ ಅನಂತಪುರ ಗ್ರಾಮಕ್ಕೆ ಹೋದ ಅಶೋಕ್ ಮನೆಗೆ ಬರುವ ವೇಳೆ ಅಪಘಾತ ಸಂಭವಿಸಿದೆ.
ಅಪಘಾತದಲ್ಲಿ ಬೈಕ್ ಹಿಂಭಾಗ ಸಂಪೂರ್ಣ ನುಚ್ಚುಗುಚ್ಚಾಗಿದ್ದು ಹಿಂಬದಿಯಿಂದ ಯಾರೋ ಡಿಕ್ಕಿ ಹೊಡೆದಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೋಷ್ ಬಡ್ಕಂಬಿ, ಕೆಎಂಎಂ ಕನ್ನಡ ನ್ಯೂಸ್, ಅಥಣಿ. ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು 3 ಮಕ್ಕಳೊಂದಿಗೆ ಕೃಷ್ಣಾ ನದಿಗೆ ಹಾರಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು 3 ಮಕ್ಕಳೊಂದಿಗೆ ಕೃಷ್ಣಾ ನದಿಗೆ ಹಾರಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 2 ಮಕ್ಕಳು ಮತ್ತು ತಾಯಿ ಸಾವು, 1 ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ತಾಯಿ ಶಾರದಾ ಡಾಲೆ, ಮಗಳಾದ ಅಮೃತ, ಆದರ್ಶ ಮೃತರು. ಅನುಷ್ಕಾ ಡಾಲೆ ಬದುಕುಳಿದ ಮಗು. ಈಗ ರಾಯಬಾಗ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಗಂಡ ಅಶೋಕ್ ಡಾಲೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿತ್ಯ ಕುಡಿದು ಬಂದು ಕಿರುಕುಳ ನೀಡುತ್ತಿದ್ದ ಗಂಡ ಅಶೋಕ್ ಇದರಿಂದ ಮನನೊಂದು 3 ಮಕ್ಕಳ ಜೊತೆಗೆ ಇಂದು ನದಿಗೆ ಹಾರಿದ ಶಾರದಾ. 1 ಮಗುವನ್ನ ಕೂಡಲೇ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ ಸ್ಥಳೀಯರು ಗಂಡ ಅಶೋಕ್ ಡಾಲೆನ ಕುಡ್ಚಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕುಡ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. थोड़ी सी महकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮನೆಗೆ ನುಗ್ಗಿ ಕಾರದ ಪುಡಿ ಎರಚಿ ಚಿನ್ನದ ಸರ ದರೋಡೆ ಮಾಡಿದ ಖತರ್ನಾಕ್ ಕಳ್ಳ ಅರೆಸ್ಟ್ ಆದ ಘಟನೆ ಬುಧವಾರ ನಡೆದಿದೆ. ಮನೆಗೆ ನುಗ್ಗಿ ಕಾರದ ಪುಡಿ ಎರಚಿ ಚಿನ್ನದ ಸರ ದರೋಡೆ ಮಾಡಿದ ಖತರ್ನಾಕ್ ಕಳ್ಳ ಅರೆಸ್ಟ್ ಆದ ಘಟನೆ ಬುಧವಾರ ನಡೆದಿದೆ. ಹಾಡಹಗಲೇ ಚೆನ್ನಮ್ಮ ನಗರದಲ್ಲಿ ಒಂಟಿ ಮಹಿಳೆ ಇರೋ ಮನೆಗೆ ನುಗ್ಗಿ ಕೃತ್ಯ ಎಸಗಿದ ಆರೋಪಿ ಸ್ವಾಗತ್ ದಾಪಳೆಯನ್ನು ಉದ್ಯಂಪಾಗ್ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನದ ಸರ ಕದ್ದು ಪರಾರಿಯಾಗುತ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಆರೋಪಿಯಿಂದ 52 ಗ್ರಾಂ ಚಿನ್ನ, 1 ಬೈಕ್ ಸೇರಿ 4 ಲಕ್ಷ ಮೌಲ್ಯದ ವಸ್ತು ಜಪ್ತಿ ಮಾಡಲಾಗಿದೆ. ಉದ್ಯಂಪಾಗ್ ಸಿಪಿಐ ಡಿಕೆ ಪಾಟೀಲ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ. ಸದ್ಯ ಆರೋಪಿಯನ್ನ ಅರೆಸ್ಟ್ ಮಾಡಿ ಹಿಂಡಲ್ಗಾ ಜೈಲಿಗೆ ಅಟ್ಟಿದ್ದಾರೆ. ಬೆಳಗಾವಿ ಉದ್ಯಂಪಾಗ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಯಿತು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಂಕೇಶ್ವರ್ ಪೌರಸಭೆಯ ಅಧಿಕಾರಿಗಳು ಯಾವುದೇ ಕೆಲಸ ಮಾಡುತ್ತಿಲ್ಲ, ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ವಿರೋಧ ಪಕ್ಷದ ಸದಸ್ಯರಾದ ಮಹೇಶ್ ಹಟ್ಟಿವಳಿ ಹಾಗೂ ದಿಲೀಪ್ ಹೊಸ್ಮನಿ, ಅಧ್ಯಕ್ಷೆ ಶೀಮಾ ಹತ್ನೂರೆ ಮತ್ತು ಉಪಾಧ್ಯಕ್ಷ ವಿವೇಕ್ ಕವಳೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಒತ್ತಾಯಿಸಿದರು. ಸಂಕೇಶ್ವರ ಪುರಸಭೆಯ ಅಧಿಕಾರಿಗಳು ಯಾವುದೇ ಕೆಲಸ ಮಾಡುತ್ತಿಲ್ಲ, ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ ಎಂದು ವಿರೋಧ ಪಕ್ಷದ ಸದಸ್ಯರಾದ ಮಹೇಶ್ ಹಟ್ಟಿವಳಿ ಹಾಗೂ ದಿಲೀಪ್ ಹೊಸ್ಮನಿಯವರು ಅಧ್ಯಕ್ಷೆ ಸೀಮಾ ಹತ್ತನೂರೆ ಮತ್ತು ಉಪಾಧ್ಯಕ್ಷ ವಿವೇಕ್ ಕೊಳ್ಳಿ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಒತ್ತಾಯಿಸಿದರು.
ಸಂಕೇಶ್ವರ ಪುರಸಭೆಯ ಸಭಾಭವನದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಆಡಳಿತದ ವಿರುದ್ಧ ವಿರೋಧ ಪಕ್ಷದ ಸದಸ್ಯರು ವಾಗ್ದಾಳಿ ನಡೆಸಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕೆಲಸಗಳು ಆಗ್ತಿಲ್ಲ, ಅಧಿಕಾರಿಗಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಜನರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಎಂದರು. ಬಿಜೆಪಿ ನಡೆಸ್ತಾ ಇರುವ ಸಂಕೇಶ್ವರದ ಪುರಸಭೆಯ ಆಡಳಿತವನ್ನ ಸಂಪೂರ್ಣ ನಿರ್ಲಕ್ಷಿಸಿದೆ. ಅಧ್ಯಕ್ಷೆ ಸೀಮಾ ಹತನೂರೆ ಅವರು ಯಾವುದೇ ಚರ್ಚೆಯಲ್ಲಿ ಭಾಗವಹಿಸ್ತಾ ಇಲ್ಲ, ಆದ ಕಾರಣ ಅಧಿಕಾರಿಗಳ ಹಿಡಿತದಲ್ಲಿಲ್ಲ ಎಂದು ಸದಸ್ಯರು ಹೇಳಿದರು. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ. ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದಲ್ಲಿ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಕಿರಿಯ ಸಹಾಯಕ ಅಭಿಯಂತರ ಇಬ್ಬರು ಸೇರಿ ತಮ್ಮ ಮನಸ್ಸಿಗೆ ಬಂದಂತೆ ದರ್ಬಾರ್ ಅಧಿಕಾರ ನಡೆಸುತ್ತಿದ್ದಾರೆ. ಇದು ಖಂಡನೀಯ ಎಂದು ಪುರಸಭೆಯ ಅಧ್ಯಕ್ಷೆ ಶಾಂತವ್ವ ಗೋಕಾಕ್ ಆಕ್ರೋಶ ಹೊರಹಾಕಿದ್ದಾರೆ. ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದಲ್ಲಿ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಕಿರಿಯ ಸಹಾಯಕ ಅಭಿಯಂತರ ಇಬ್ಬರು ಸೇರಿ ತಮ್ಮ ಮನಸ್ಸಿಗೆ ಬಂದಂತೆ ದರ್ಬಾರ್ ಅಧಿಕಾರ ನಡೆಸುತ್ತಿದ್ದಾರೆ. ಇದು ಖಂಡನೀಯ ಎಂದು ಪುರಸಭೆ ಅಧ್ಯಕ್ಷೆ ಶಾಂತವ್ವ ಗೋಕಾಕ್ ಆಕ್ರೋಶ ಹೊರಹಾಕಿದ್ದಾರೆ. ಏನು ಸಮಸ್ಯೆ ಐತೆ ಹೇಳ್ರಿ? ನಾ AC ಮಹಿಳೆ ಸದಸ್ಯರಿ. ನಾನು ವಾರ್ಡ್ನಾಗ ಟಾಯ್ಲೆಟ್ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಗಮನಕ್ಕೆ ತಂದಿಲ್ರಿ. ಅವರು ಕಡಗನಿಸಿ ತಾವ ಮಾಡ್ಕೊಂಡಾರ. ಇದ ಸಲ ಐತೆ ಮತ್ತು ಪದೇ ಪದೇ ಹಿಂಗಾಗ್ತೈತಿ. ಇದ ಸಲ ನಮ್ಮ ಮಾಡ್ಯಾರ್ರಿ, ಆದ್ರೆ ನಮ್ಮ ಗಮನಕ್ಕೂ ಬರ್ಬೇಕ್ರಲ್ಲ. ಅದು ಎಷ್ಟನೇ ವಾರ್ಡ್ ಮೆಂಬರ್ ನೀವು? 6 ನಂಬರ್ ಗೀತಾ ಸಚಿನ್ ಪ್ರಧಾನಿ ಅದ. ನಮ್ಮ ಗಮನಕ್ಕೆ ಇರ್ಲಿಕ್ಕಂದ್ರೆ ಮತ್ತೆ ಅದನ್ನ ಮಾಡಿರಿ ಏನೈತಿ ಹೇಳ್ರಿ ಅನ್ನೋ ಅವ್ರದವ್ರ ಮಾಡ್ಕೋಬೇಕಾದ್ರೆ ನಾವ್ ಯಾಕೆ ಇರ್ಬೇಕ್ರಿ? ಅವ್ರದವ್ರು ಯಾರು ಮಾಡತ್ತಾರ್ರಿ? ಚೀಫ್ ಆಫೀಸರ್, ಇಂಜಿನಿಯರ್ ಇವ್ರಲ್ಲ ಮತ್ತೆ ಯಾರ್ರಿ? ನಮಗೂ ಒಂದ್ ಸ್ವಲ್ಪ ಹೇಳ್ರ, ನಮ್ದು ಒಂದ್ ಸ್ವಲ್ಪ ಬೆಲೆ ಐತೆ ಅನ್ನಂಗಾರಿ ತಿಳ್ಕೊತೀವ್ರಲ್ಲ. ಮತ್ತೆ ಜನ ನಮಗೆ ಬೆಂಬಲ ಕೊಟ್ಟು ಆರಿಸಿ ತಂದಾರ್ರಿ. ನಾವು ಅವ್ರಿಗೆ ದುಡಿತೀವಿ, ಅದು ಬರೋಬರಿ ಐತ್ರಿ. ನಮ್ನು ಒಂದ್ ಸ್ವಲ್ಪ ಅವ್ರ ಬೆಳಕಿಗೆ ತರಬೇಕು. ನಮ್ಮದು ಏನು ಕೊಳೆಮಿನ ಇಲ್ಲದ ಅವ್ರದವ್ರ ಮಾಡ್ಕೊಂಡ್ರೆ ಮತ್ತೆ ನಾವ್ ಯಾಕಿರ್ಬೇಕು? ಮುಗಳಕೋಡ್ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಕೆಗಳು ಕಳಪೆ ಮಟ್ಟದಲ್ಲಿ ನಡೆಯುತ್ತಿವೆ. ಈ ಹಿಂದೆ ನಡೆಸಲಾಗಿರುವ ಕಾಮಗಾರಿಕೆಗಳು ಕಳಪೆಯಾಗಿದ್ರೂ ಸಹ ಅಧಿಕಾರಿಗಳು ಸಮರ್ಪಕ ಪರಿಶೀಲನೆ ನಡೆಸದೆ ಗುತ್ತಿಗೆದಾರರಿಗೆ ಬಿಲ್ ಪಾಸ್ ಮಾಡುತ್ತಿದ್ದಾರೆ ಎಂದು ಪುರಸಭೆ ಸದಸ್ಯ ಕೆಂಪಣ್ಣ ಅಂಗಡಿ ಆರೋಪಿಸಿದ್ದಾರೆ. ನಗರೋತ್ಥಾನ ಅನುದಾನ ಇರಬಾರ್ದು, ನಮ್ಮ ಪುರಸಭೆ ಸದಸ್ಯರ ಅನುದಾನ ಇರಬಾರ್ದು. ಅನುದಾನ ಇದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಿಯಾಗಿ ಕಾಮಗಾರಿಗಳು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯಾಕಿತ್ತಿಲ್ಲ. ಇದು ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳು ಒಂದು ದೊಡ್ಡ ತಪ್ಪೈತಿ. ನಂತರ ನಮ್ಮ ಪುರಸಭೆ ಇಂಜಿನಿಯರ್ ಸಾಹೇಬ್ರು ಇವತ್ತಿಲ್ಲಿ ಮುಳುಕೊಡ್ದಾಗ ಯಾವುದೋ ವಾರ್ಡ್ನಾಗ ಯಾವುದೋ ಕೆಲಸ ಆದರೂ ಕೂಡ ಬಿಲ್ ತೆಗಿಬೇಕಾದ್ರೆ ಅವ್ರು ಮೊದಲು ಒಂದು 2 ಸಲ ರೀ ಆ ಒಂದು ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ಲಾಸ್ಟಿಗೆ ಬಿಲ್ ಮಾಡೋದ್ನಾಗ ಒಂದು ಸಲ ವಿಸಿಟ್ ಪರಿಶೀಲನೆ ಮಾಡಿ ಅದ ಕೆಲಸ ಸರಿ ಆಗೈತು ಇಲ್ಲೋ ಎಸ್ಟಿಮೇಟ್ ಪ್ರಕಾರ ಆಗೈತು ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಿಲ್ ಕೊಡ್ಬೇಕು. ಆದರೂ ಅವರ ಒಂದು 2-3 ಪುರಸಭೆಗೆ ಅವ್ರಿಗೆ ಇದೈತಿ, ಅವ್ರನ್ನ ಡ್ಯೂಟಿಗೆ ಹಾಕ್ಯಾರು. ಅಲ್ಲೇ ಪುರಸಭೆ ಕೂತ್ ಏನೈತಿ ಅಂದ್ರೆ ಇಲ್ಲಿ ಯಾರೇ ಫೋನ್ ಮಾಡಿ ಹೇಳಿದ್ಕೊಂಡು ಅಲ್ಲೇ ಕೂತ್ ಬಿಲ್ ಮಾಡಿ ಕೊಡಾಕತ್ತಾರು. ಈ ರೀತಿಯಾಗಿ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪುರಸಭೆದಾಗ ಇವತ್ತು ನಮ್ಮ ಅಧಿಕಾರಿಗಳಿಂದ ಹಾಗೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಏನೋ ಜನರ ಒಂದು ಕೆಲಸಗಳು ಏನೂ ಸ್ಪಂದನೆ ಮಾಡಾಕತ್ತಿಲ್ಲ. ಮುಖ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಪುರಸಭೆ ಸದಸ್ಯ ರಾಜಶೇಖರ್ ನಾಯ್ಕ ಹಾಗೂ ಚೇತನ್ ಯಡವನ್ನವರ್ ನಮ್ಮ ಗಮನಕ್ಕೆ ತರದೆ ತಾವು ನಡೆಸುತ್ತಿರುವ ಈ ಅಂಧ ದರ್ಬಾರ್ ಆಡಳಿತ ವಿರೋಧ ನೀತಿಯಾಗಿದೆ. ಪರಮಾಧಿಕಾರದ ಈ ನಡೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಅಲ್ಲದೆ ನಾಳೆಯ ದಿನ ಮಾನ್ಯ ಜಿಲ್ಲಾಧಿಕಾರಿಗೆ ಲಿಖಿತ ಮನವಿ ಸಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದರು. ವಾರ್ಡ್ ಮೆಂಬರ್ ಕರೀಲಿಲ್ಲ, ಮತ್ತೆ ಅವ್ರನ್ಯಾಕ ತಗೊಂಡ್ ಪೂಜೆ ಮಾಡ್ಲಿಲ್ಲ? ನೀವು ಫೋನ್ ಯಾವಾಗ ಹಚ್ಚಿರಿ? ರವಿವಾರ ಹಚ್ಚಿರಿ. ಅವ್ರು 300 ಕಿಲೋಮೀಟರ್ ಇದ್ರು. ಅವ್ರು ಶನಿವಾರ ಹಚ್ಚಿರಿ ಫೋನ್, ರವಿವಾರ ಕ್ಯಾನ್ಸಲ್ ಮಾಡ್ರಿ. ಕ್ಯಾನ್ಸಲ್ ಮಾಡಿದಕ್ಕೆ ಅವ್ರಿಗೆ ಫೋನ್ ಹಚ್ಚಿರಿ. ಆದರೆ ಮುಖ್ಯಾಧಿಕಾರಿ ಉದಯ್ ಘಟಕಾಂಬಳೆ ನಾವು ಸರ್ಕಾರದ ನಿಯಮದನುಸಾರ ಕಾರ್ಯನಿರ್ವಹಿಸುತ್ತಿದ್ದು ಯಾವುದರಲ್ಲೂ ಪರಮಾಧಿಕಾರ ಧೋರಣೆ ನಡೆಸಿಲ್ಲ ಎಂದು ಪ್ರತಿಕ್ರಿಯಿಸಿದರು.
ಇದನ್ನು ಕೆಲವೊಂದು ಮಾನದಂಡಗಳು ಇರ್ತಾವೆ ಸರ್, ಅದನ್ನ ನಾವು ಸಭೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಯಾವ ಕಾಂಪೌಂಡ್ಸ್ ಇರ್ತಾವೆ ಸರ್, ಇದು ಪರ್ಸೆಂಟೇಜ್ ಇರ್ತಾವೆ, ಅದನ್ನೆಲ್ಲ ನಾವು ಮತ್ತು ಇದೇನು ಎಕ್ಸ್ಪ್ಲನೇಷನ್ ಮಾಡ್ತೀವಿ ಸರ್. ಆ ದುಡ್ಡನ್ನು ನಾವು ವಾರ್ಡ್ ವೈಸ್ ಅಂತ ಅಪ್ಲಿಕೇಶನ್ ಮಾಡ್ತೀವಿ ಸರ್. ಅವ್ರವ್ರು ಏನೇನು ವಾರ್ಡ್ನಾಗ ಸಮಸ್ಯೆ ಇದಾವೆ ಅವು ಕೆಲಸ ಕೊಡ್ತಾರೆ ಸರ್. ನಾವು ಕ್ರಿಯಾ ಯೋಜನೆ ರೆಡಿ ಮಾಡ್ಕೊತೀವಿ. ಆ ಕ್ರಿಯಾ ಯೋಜನೆಗೆ ಅವ್ರು ಮಂಜೂರು ಕೊಡ್ತಾರೆ ಸರ್. ಮತ್ತೊಮ್ಮೆ ಮಂಜೂರು ಕೊಟ್ಟ ತಕ್ಷಣ ನಾವು ಮುಂದಿನ ಪ್ರಕ್ರಿಯೆ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿಸ್ಕೋತೀವಿ ಸರ್. ಕಳಪೆ ಕಾಮಗಾರಿಯ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ ಸರ್. ಕಳಪೆ ಕಾಮಗಾರಿ ಅದ್ರ ಬಗ್ಗೆ ಏನಿದೆ ಸರ್, ಅವ್ರು ಅರ್ಜಿ ಕೊಟ್ಟಂತ ಸರ್. ನಾವು ಅದನ್ನು ನಮ್ಮ ಹಿರಿಯರು ಮತ್ತು ನಮ್ಮ ಹೇಡ್ ಬಿಜೆಪಿ ನಾವು ಡಿಸ್ಕಷನ್ ಮಾಡಿ ನಾವು ಕ್ರಮ ಜರುಗಿಸ್ತೀವಿ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸರ್ ಉದಯಕುಮಾರ್ ಘಟಕ, ಮುಖ್ಯಾಧಿಕಾರಿ ಪುರಸಭೆ. ಒಂದೆಡೆ ಪುರಸಭೆ ಸದಸ್ಯರು ಕಳಪೆ ಕಾಮಗಾರಿಕೆ ಆರೋಪ ಮಾಡುತ್ತಿದ್ದಂತೆ ಪುರಸಭೆ ವಾರ್ಡ್ ಸಂಖ್ಯೆ 14ರಲ್ಲಿ ರಸ್ತೆ ಡಾಂಬರೀಕರಣದ ಬಗ್ಗೆ ಪುರಸಭೆ ಉಪಾಧ್ಯಕ್ಷೆ ಗಂಗವ್ವ ಬೆಳಗಲಿ ರಸ್ತೆ ಕಾಮಗಾರಿಕೆ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮನ್ನವರ್ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ನೀಡಿದ್ರು. ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮನ್ನವರ್ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು. ಮತಕ್ಷೇತ್ರದ ಮುಗಳಕೋಡ, ಪಾಲಬಾವಿ, ಸುಲ್ತಾನ್ಪುರ, ಕಪ್ಪಲಗುದ್ದಿ, ಕನದಾಳ, ಹಿಡಕಲ್, ಹಾರುಗೆರೆ, ಯಬರಟ್ಟಿ, ಕೋಳಿಗುಡ್ಡ, ಕೇಮಲಾಪುರ, ಪರಮಾನಂದವಾಡಿ, ಶಿರಗೂರು, ಗುಂಡವಾಡ, ಕುಡ್ಚಿ ಮತ್ತು ಹಾಲಶಿರಗೂರು ಒಟ್ಟು 15 ಗ್ರಾಮಗಳಲ್ಲಿ ನಗರೋತ್ಥಾನ ಕಾಮಗಾರಿಗಳು, ಅಂಗನವಾಡಿ ಕೊಠಡಿ, ನಿರಂತರ ಜ್ಯೋತಿ, ಗ್ರಾಮೀಣ ಹಾಗೂ ಪಟ್ಟಣದ ರಸ್ತೆ, ಬಾಂದಾರ್ ಸೇರಿದಂತೆ ಅಂದಾಜು 40 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮನ್ನವರ್ ಗುದ್ದಲಿ ಪೂಜೆಯನ್ನ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಬಿ ಕುಲಕೋಡ್, ಕುಡ್ಚಿ ಪುರಸಭೆ ಉಪಾಧ್ಯಕ್ಷ ಹಮೀನುದ್ದೀನ್ ರೋಹಿಲೆ, ಮಹಾವೀರ್ ಕುರಾಡೆ, ವರ್ಧಮಾನ್ ಶಿರಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಗಡಿಯಲ್ಲಿ ನಿಂತು ಕುಟುಂಬಕ್ಕೆ ರಕ್ಷಣೆ ನೀಡಿ ಎಂದು ಅಳಲು ತೋಡಿಕೊಂಡ ಯೋಧ. ಖಾನಾಪುರ ಗ್ರಾಮದ ಯೋಧ ಭೀಮು ಕುಡ್ಚಿ ಕುಟುಂಬಕ್ಕೆ ಬಿಜೆಪಿ ಮುಖಂಡನಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. ಗಡಿಯಲ್ಲಿ ನಿಂತು ಕುಟುಂಬಕ್ಕೆ ರಕ್ಷಣೆ ನೀಡಿ ಎಂದು ಅಳಲು ತೋಡಿಕೊಂಡ ಯೋಧ. ಐನಾಪುರ ಗ್ರಾಮದ ಯೋಧ ಭೀಮು ಕುಡ್ಚಿ ಕುಟುಂಬಕ್ಕೆ ಬಿಜೆಪಿ ಮುಖಂಡನಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಕಬ್ಬು ಕಟಾವು ಮಾಡಿದಂತ ಕುಟುಂಬಕ್ಕೆ ಕಿರುಕುಳ ನೀಡ್ತಾ ಇರುವ ಆರೋಪ. ಹೈಕೋರ್ಟ್ನಿಂದ ಆದೇಶ ತಂದ್ರೂ ಯೋಧನ ಕುಟುಂಬಕ್ಕೆ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ರಕ್ಷಣೆ ನೀಡದ ಕಾಗವಾಡ ಪೊಲೀಸರು ನಮ್ಮ ಕುಟುಂಬಕ್ಕೆ ಏನಾದರೂ ಬಿಜೆಪಿ ಮುಖಂಡ ತಮ್ಮಣ್ಣ ಪಾರಶೆಟ್ಟಿ, ಶಂಭುಲಿಂಗ ಕುಡ್ಚಿ, ಸೋಮಲಿಂಗ ಕುಡ್ಚಿ ಇವರೇ ಕಾರಣ. ಗಡಿಯಲ್ಲಿ ನಿಂತು ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಿ ಎಂದು ಯೋಧ ಮನವಿಯನ್ನ ಮಾಡ್ತಿದ್ದಾನೆ. ಮಾನ್ಯ SP ಸಾಹೇಬರು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಇಲ್ಲಿ ಒಬ್ಬ ಸೈನಿಕನಾಗಿ ಇಲ್ಲಿ ಸಿಕ್ಕಿಂನಲ್ಲಿ ಭಾರತೀಯ ಮಾತೆ ಸೇವೆಯನ್ನು ಸಲ್ಲಿಸ್ತಾನೆ. ನಮ್ಮ ತಂದೆ ತಾಯಿಗೆ, ನಮ್ಮ ಕುಟುಂಬಕ್ಕೆ ಇಲ್ಲಿ ರಕ್ಷಣೆ ಯಾರೂ ನೀಡ್ತಾ ಇಲ್ಲ. ಈ ರೀತಿ ಆದರೆ ನಮ್ಮ ಕರ್ನಾಟಕದಲ್ಲಿ ಸೈನಿಕರ ಪರಿಸ್ಥಿತಿ ಏನಾಗ್ಬೋದು ಮುಂದೊಂದು ದಿನ. ಅಲ್ಲಿ ಕಾಗವಾಡ ಸ್ಟೇಷನ್ದಲ್ಲಿ ನಾನು ಹಲವಾರು ಬಾರಿ ಹೋದೆ. ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ 1 ದಿನ ಬೇಕಾಗುತ್ತೆ. ಒಂದು ಕಂಪ್ಲೇಂಟ್ ಕೊಡೋಕ್ಕಾದರೆ ನಾನು ಇಲ್ಲಿಂದ ಭಾರತೀಯ ಸೇನೆಯಿಂದ ಲೆಟರ್ ಕಳಿಸಿದ್ರು ಸಹ ಆ ಲೆಟರ್ಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೈಕೋರ್ಟ್ ಆದೇಶ ಆದರೂ ಸಹ ಸರಿಯಾದ ರೀತಿಯಾದ ನಮಗೆ ನ್ಯಾಯ ದೊರಕಿಸ್ತಾ ಕೊಡ್ತಾ ಇಲ್ಲ. ಮಾನ್ಯ SP ಸಾಹೇಬವರು ನಮ್ಮ ಬೆಳೆದಂಥ ಕಬ್ಬನ್ನು ಸರಿಯಾಗಿ ಕಟಾವು ಮಾಡಿ ಫ್ಯಾಕ್ಟ್ರಿ ಬಂದಾಗುವ ಸಮಯ ಇದೆ. ಅದು ಸರಿಯಾಗಿ ಅವರಿಗೆ ಕಾನೂನು ರೀತಿಯಾದ ನಮ್ಮ ಕಾಕಾ ಹಾಗೂ ನಮ್ಮ ಕಾಕನ ಮಗನಾದ ಹಾಗೂ ಇನ್ನಿತರ ಐನಾಪುರ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಇವರಿಗೆಲ್ಲರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಮಾನ್ಯ ಸಿದ್ದರಾಮಯ್ಯ ಸರ್, ನಾನೊಬ್ಬ ಸೈನಿಕನಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಇಲ್ಲಿ ಭಾರತ ಮಾತೆಯ ಸೇವೆಯನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಊರು ಐನಾಪುರದಲ್ಲಿ ನಮ್ಮ ತಂದೆ ತಾಯಿರಿದ್ದಾರೆ. ಅವರಿಗೆ ಹಲವಾರು ತಿಂಗಳಿಂದ ನಮ್ಮ ಕಾಕನ ಮಗನಾದಾಗ ತಮ್ಮನ ಪಾಸ್ಟ್ ಕಿರುಕುಳ ಕೊಡ್ತಾ ಇದ್ದಾರೆ. ಹಲವಾರು ಬಾರಿ ನಾವು ಸ್ಟೇಷನ್ನಲ್ಲಿ ದೂರು ಸಹ ಕೊಟ್ಟರು. ಸರಿಯಾದ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಮಾನ್ಯ SP ಸರ್ ಅವರು ಇದರ ಬಗ್ಗೆ ಸರಿಯಾದ ತನಿಖೆ ಮಾಡಿ ನಮ್ಮ ಕುಟುಂಬಕ್ಕೆ ಏನಾದರೂ ಆದರೆ ಇದಕ್ಕೆ ಕಾರಣ ಶಿವಲಿಂಗ್ ಕುಡ್ಚಿ ಹಾಗೂ ಅವನ ಮಗನಾದ ಸೋಮಲಿಂಗ್ ಕುಡ್ಚಿ ಹಾಗೂ ತಮ್ಮಣ್ಣ ಶಿವಗೊಂಡ ಪಾರ್ಶೆಟ್ಟಿ. ಮತ್ತು ನಾನು ಜನವರಿಯಲ್ಲಿ ರಜೆಗೆ ಬಂದಿದ್ದೆ. ಆ ರಜೆಗೆ ಬಂದಾಗ ನಮ್ಮ ತಂದೆಗೆ ಸೋಮಲಿಂಗ್ ಅವರು ಹೊಲದಲ್ಲಿ ಜಗಳವಾಯಿತು.
ಆಗ ಜಗಳದಲ್ಲಿ ನಮ್ಮ ತಂದೆಯವರು ಬಡಿದು ಮೂಗನ್ನು ಒಡೆದು ಕೈಗೆ ಪೆಟ್ಟು ಮಾಡಿದರು. ಆವಾಗ ನಮ್ಮ ತಂದೆಯವರು ಕಾಗವಾಡ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗ ನಮ್ಮ ಕಾಕನ ಮಗನಾದವರು ನಾನು ಆ ಸ್ಥಳದಲ್ಲಿ ಇರಲಿಲ್ಲ ಇದ್ದ ಸಹ ನನ್ನ ಮೇಲೆ ಕಾಗವಾಡ ಪೊಲೀಸ್ ಠಾಣೆಯವರು ಆ ಘಟನೆ ಇಲ್ಲರೂ ಸಹ ನನ್ನ ಮೇಲೆ FIR ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಮಾನ್ಯ SP ಸಾಹೇಬರು ಸರಿಯಾದ ತನಿಖೆಯನ್ನು ಮಾಡಬೇಕು. ನಾವು ಇಲ್ಲಿ ಭಾರತ ದೇಶ ಸೇವೆ ಮಾಡಬೇಕಾ ಇಲ್ಲ ಅಲ್ಲಿ ಮನೆಯವರ ಪರಿಸ್ಥಿತಿಯನ್ನು ನೋಡಬೇಕಾ? ನಮ್ಮ ಮನೆಯವರಿಗೆ ರಕ್ಷಣೆಯನ್ನು ಕೊಡಿ. ನಮ್ಮ ತಪ್ಪಿದರೆ ನಮಗೂ ಹೇಳಿ. ಮಾನ್ಯ SP ಸಾಹೇಬರು ಇದರ ಬಗ್ಗೆ ಸರಿಯಾದ ತನಿಖೆಯನ್ನು ಮಾಡಿ ನಮ್ಮ ತಂದೆ ತಾಯಿಗೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಡ್ಡಿ ಹಣಕ್ಕಾಗಿ ವ್ಯಕ್ತಿ ಅಪಹರಣ, ಚುರುಕುಗೊಂಡ ತನಿಖೆ, ತಗ್ಗಿದ ಫೈನಾನ್ಸ್ ಹಾವಳಿ, ಹೆಚ್ಚಾದ ಬಡ್ಡಿ ಹಾವಳಿ. ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಬೆಳಕಿಗೆ ಬಂದ ಭ್ರಷ್ಟಾಚಾರ ಪ್ರಕರಣ. ಸರ್ಕಾರದ ಖಜಾನೆಯಿಂದ 3 ಲಕ್ಷಕ್ಕೂ ಅಧಿಕ ಹಣ ವಿವಿಧ ಭತ್ಯೆಗಳ ಹೆಸರಿನಲ್ಲಿ ವಂಚನೆ. ಗಂಭೀರ ಆರೋಪ ಮಾಡಿದ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್. ಬೆಳಗಾವಿ ಬಿಮ್ಸ್ಗೆ ಲೋಕಾಯುಕ್ತ ಪೊಲೀಸರ ದಿಢೀರ್ ಭೇಟಿ. ಬಿಮ್ಸ್ನಲ್ಲಿರುವ ಸಮಸ್ಯೆ, ವೈದ್ಯಕೀಯ ವಿದ್ಯಾರ್ಥಿಗಳ ವಸತಿ ವ್ಯವಸ್ಥೆ ಪರಿಶೀಲನೆ. ಲೋಕಾಯುಕ್ತ SP ಹನುಮಂತರಾಯ್ ನೇತೃತ್ವದಲ್ಲಿ ಭೇಟಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.